ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಪಾಂಡುರಂಗದೇವರ ಸುಳಾದಿ. ಜನನಿ ರುಕುಮಿಣಿ ಜನಕ ವಿಠಲ ನನ ಚತುಷ್ಟನು ಭ್ರಾತನು ಅನಲ ನೇತ್ರನು ಆತನ ಸೂತ ಅನುದಿನ ನಿಜ ಬಾಂಧವ ಅನಿಲ ದೇವನು ಮುಖ್ಯತ ಗುರು ಅನಿಮಿಷರು ಬೆಂಬಲರೆನ್ನಿ ಧನುಜ ದೈತ್ಯರು ಹತ್ತಾದವರು ಮನಿಯ ದಾಸಿಯರು ಮಾರಿ ಮೃತ್ಯುಗಳಿನೀತು ಹರಿದಾಸರಿಗೆ ಅಯ್ಯ ಅಯ್ಯ. ಜನನಿ ರುಕುಮಿಣಿ ವನಜಾಂಡದೊಳಗೆ ಇವರಿಗೆ ಎಣೆಯಿಲ್ಲ ಆವಲ್ಲಿ ಎಂಬರು ಘನ ವಿಜಯ ವಿಠಲರೇಯನ ನೆನೆವರ ಸುಕೃತವಿನ್ನೆಂತೋ. ಕಡಲಾಶಯನ ನಾಮ ನುಡಿಯೆಂಬೋ ಖಡ್ಗವಿಡಿದು ದುರಿತ ರಾಶಿಯ ತಡೆದು ತುರುಬಿ ನಿಲ್ಲಿಸಿ ಕಡಿ ಎನ್ನುತ್ತಲಿ ಕಡಿದೊಟ್ಟುವರಯ್ಯ. ಸುಡುವಾದವನನ ಉಡಿಯಲ್ಲಿ ಕಟ್ಟುವರು ಪಡಿಗಾಣೆ ಹರಿಯ ಅಡಿಗಳ ನಂಬಿದ ದೃಢ ಭಕ್ತರಿಗಿನ್ನು ಮೃಡನೊಬ್ಬನೇ ಬಲ್ಲ ಒಡನಾಡುವ ವಿಜಯ ವಿಠಲನ್ನ ಒಡನಾಡಿಸಿಕೊಂಬ ಕಡುಗಲಿ ದಾಸರಿಗೆ. ಉರಿಮಾರಿ ತುತ್ತಿಗೆ ಜಡಭರತನ ಕಟ್ಟಿ ದುರುಳ ಪೀಡಿದೊಯ್ಯೇ ತರಹರಿಸಲಾರದೆ ಮರಳಿ ಉಗಳಿತು ನೋಡ ಹರಿಯ ಮಹಿಮೆಯಂತೆ. ಕರದೊಯ್ಯೆ ಪುಷ್ಕರನ ಯಮನ ದೂತರು ತಂದು ನರಕವೇ ಬತ್ತಿ ಪೋಯಿತು ಮತ್ತೆ ದುರ್ವಾಸ. ಪರೀಕ್ಷಿತ ಬಳಲಿದ ತಪನ ಕುಲಜನಿಂದ ಧರೆಯೋಳು ಕೀರ್ತಿ ಮನಿನಿ ಕೆಣಕಿಯ ಮಾರಾಯ. ಪರಾಜಿತನಾದನು ನಿಜವೆಂದು ತಿಳಿವದು ಹರಿಶರಣರ ಪ್ರತಾಪರು ಬಲ್ಲರು ಬಲು ಪರಿಯಲ್ಲಿ ಶೋಧಿಸಿ ನೋಡಲು ನೆಲೆಯಿಲ್ಲ. ಶರಣರಾಡಿದಂತೆ ಆಡುವ ಪ್ರಹ್ಲಾದ ವರದ ವಿಜಯ ವಿಠಲ ಐಶ್ವರ್ಯ ದೇವಾ. ಹರಿದಾಸರು ಒಂದು ಚರಣವಿಡಲು ರಜ ಹರಿಯಲು ಸುತ್ತಲೂ ಧರೆಯೆಲ್ಲ ಪಾವನ ಪುರವೆಲ್ಲ ಪಾವನ ನರರೆಲ್ಲ ಪಾವನ ಕೇರಿ ಪಾವನ ಹೊಲೆಗೆರೆ ಎಲ್ಲ ಪಾವನ. ಹರಿತನ್ನ ಶರಣನ್ನ ಚರಣ ರಾಜವನ್ನು ಉರದಲ್ಲಿ ಧರಿಸಿದ ಶಿರಿವಾಸವಾದಳು. ಹರಿತನ್ನ ಶರಣರ ತಾನೇ ಉದ್ಧರಿಸುವ ಪರಮಾತ್ಮ ಪಂಡರಪುರಿ ವಿಜಯ ವಿಠಲ. ಭಜಿಸಬೇಕಾದರೆ ಅಜನ ಪಿತನ ಪಾದಾಂಬುಜನನು ದಿನ ಭಜಿಪರು ನಿಜವಾಗಿ ತರತಮ್ಯ ಭಾವ ತತ್ವದಿಂದಲಿ ಭಜಿಸುವ ಸುರವೃಜ ಮನುಜರಿದು ಕುಜನ ಮತವ ಒದ್ದು ಭಜನೆಯ ಗೆಡಿಸುವರು. ಸುಜನರಿಗೆ ಪಾದರಜವಾಗಿ ಇಪ್ಪರು ತ್ರಿಜಗದೊಳಗೆ ನಮ್ಮ ವಿಜಯ ವಿಠಲನ ನಿಜದಾಸರು ಸದಾ ಪ್ರಜಾವಂತವೆನಿಸುವರು. ನಂಬಿದವರಿಗೆ ಕಟಿ ಪ್ರಮಾಣವೆಂದು ಭವಾಂಬುದಿಯ ತೋರುವ ಪ್ರಿಯ ವಿಜಯ ವಿಠಲ. ನಂಬಿದವರಿಗೆ ಕಟಿ ಪ್ರಮಾಣವೆಂದು ಭವಾಂಬುದಿಯ ತೋರುವ ಪ್ರಿಯ ವಿಜಯ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಪಾಂಡುರಂಗನ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಜನನಿ ರುಕುಮಿಣಿ ಜನಕ ವಿಜಯ ವಿಠಲ. ಜಗದ ತಾಯಿಯಾದ ರುಕ್ಮಿಣಿಯೇ ತಾಯಿ, ವಿಠಲನೇ ತಂದೆ.
ನನ್ನ ಚತುಷ್ಠನು ಭ್ರಾತಾನು, 4 ಮುಖಗಳಿದ್ದ ಬ್ರಹ್ಮದೇವರು ಸಹೋದರ. ಅನಲ ನೇತ್ರನು ಆತನ ಸುತ, 3ನೇ ಕಣ್ಣಿನಲ್ಲಿ ಅಗ್ನಿಯನ್ನು ಹೊಂದಿರುವ ಶಿವನು ಆ ಬ್ರಹ್ಮನ ಮಗ. ಹಾಗಂದರೆ ಶಿವನು ಸೋದರ ಮಗ ಅಂಥೇಳಿ ಅನ್ಬೋದು. ಹೀಗಾಗಿ ಅಂತ ಅಲ್ಲಿ ಹೇಳೋದು. ಅನುದಿನ ನಿಜ ಬಾಂಧವ, ಪ್ರತಿದಿನವೂ ಇವರೆಲ್ಲ ನಿಜವಾದ ಬಂಧು. ಯಾರಿಗೆ? ಹರಿದಾಸರಿಗೆ. ಅನಿಲ ದೇವನು, ವಾಯುದೇವರೇ ನಮಗೆ ಮುಖ್ಯವಾದ ಜಗದ್ಗುರುಗಳು. ನಮಗೆಲ್ಲರಿಗೂ ಹಾಗೆ ಇರ್ತದ, ಆದರೆ ಹರಿದಾಸರಿಗೆ ಈ ಥರ ಅವರು ಬಿಡ್ಲಾರ್ದಾಗಿರ್ತಾರಂತೆ. ಅನಿಮಿಷರು, ರೆಪ್ಪೆ ಹಾಕ್ಲಾರ್ದಾಗಿದ್ದಂಥ ದೇವತೆಗಳೆಲ್ಲ ಬೆಂಬಲವಾಗಿ ನಿಲ್ತಾರೆ. ದೈತ್ಯರು, ರಾಕ್ಷಸರು, ದೈತ್ಯರು ಎಲ್ಲರೂ ಶರಣಾಗತರಾಗಿ ಮನೆಯಲ್ಲಿ ಆಳುಗಳಂತೆ ಇರ್ತಾರಂತೆ. ಮನೆಯ ದಾಸಿಯರು, ಸಂಕಟಗಳು, ಮೃತ್ಯು ಇಂಥವೆಲ್ಲ ಏನಿದ್ದಾವಲ್ಲ ಅವೆಲ್ಲ ಮನೆಯಲ್ಲಿ ದಾಸಿಗಳಿದ್ದಾಗಿ ಇರ್ತಾರೆ. ದಾಸರಿಗೆ ಇವರ ಭಯ ಇರೋದಿಲ್ಲ. ಹರಿದಾಸರು, ಅಯ್ಯ ಸ್ವಾಮಿ ಹರಿದಾಸರಿಗೆ ಇಷ್ಟೊಂದು ದೊಡ್ಡ ದೈವಿಕ ಶ್ರೀಮಂತಿಕೆ ಇದೆ ಅಂತ ಹೇಳ್ತಾರೆ. ಹರಿದಾಸರೆಲ್ಲ ಹೇಗಿರ್ತಾರೆ ಅಂದರೆ, ತಂದೆ ತಾಯಿ ರುಕ್ಮಿಣಿ, ತಂದೆ ವಿಠ್ಠಲ, ಅಣ್ಣ ಬ್ರಹ್ಮದೇವರು, ಗುರುಗಳು ವಾಯುದೇವರು, ಅವರ ಮಗ ರುದ್ರದೇವರು, ಬ್ರಹ್ಮದೇವರ ಮಗ. ಆಮೇಲೆ ಎಲ್ಲ ದೇವತೆಗಳು ಹಿಂದೆ ಇರ್ತಾರಂತೆ ಅವರಿಗೆ, ಹರಿದಾಸರಿಗೆ. ಆಮೇಲೆ ಈ ದೈತ್ಯರು, ರಾಕ್ಷಸರು, ಕಷ್ಟಗಳು ಇವೆಲ್ಲ ಏನಂದರೆ ಮನೆಯಲ್ಲಿ ಕೆಲಸ ಮಾಡೋ ಆಳುಗಳಿದ್ದಂಗೆ. ಅಷ್ಟು ದೈವಿಕ ಶ್ರೀಮಂತಿಕೆ ಇರ್ತದ. ಅವರೇ ರಕ್ಷಣೆ ಮಾಡ್ತಾ ಅಷ್ಟು ಹರಿದಾಸರಿಗೆ ದೇವರು ಅನುಗ್ರಹ ಮಾಡಿದ್ದಾನೆ ಅಂತ ರುಕ್ಮಿಣೀ ದೇವಿ ಸಾಕ್ಷಿಯಾಗಿ ಈ ಬ್ರಹ್ಮಾಂಡದೊಳಗೆ ಇಂತಹ ಹರಿದಾಸರಿಗೆ ಎಲ್ಲಿ ಹುಡುಕಿದರೂ ಸಾಟಿ ಇರೋದಿಲ್ಲ, ಸಮಾನರಿರೋದಿಲ್ಲ, ಬೇರೆ ಯಾರೂ ಇರೋದಿಲ್ಲ. ಅತ್ಯಂತ ಶ್ರೇಷ್ಠವಾದ ವಿಜಯ ವಿಠ್ಠಲ ದೇವರನ್ನು ನೆನೆವರ ಸದಾ ಮನಸ್ಸಿನಲ್ಲಿ ಸ್ಮರಿಸುವ ಹರಿದಾಸರ ಪುಣ್ಯವು ಎಷ್ಟು ದೊಡ್ಡದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಕ್ಷೀರಸಾಗರದಲ್ಲಿ ಮಲಗಿದಂಥ ನಮ್ಮಪ್ಪ ಹರಿಯ, ಅವನ ನಾಮಸ್ಮರಣೆ ಎಂಬೋ ಖಡ್ಗ ನಮ್ಮ ಕೈಯಲ್ಲಿರಬೇಕಂತೆ. ನಾವು ದೇವರ ನಾಮಸ್ಮರಣೆ ಎಂಬೋ ಖಡ್ಗ ಹೊತ್ಕೊಂಡಿರಬೇಕು. ಆ ಕೈಯಲ್ಲಿ ಹರಿದಾಸರಿಗೆ ಅದು ಯಾವಾಗಲೂ ಇರುತ್ತೆ. ಅದು ಹಿಡ್ಕೊಂಡು ಪಾಪಗಳ ಸಮೂಹವನ್ನು, ದುರಿತ ರಾಶಿಯನ್ನು ತಡೆದು ಒಂದೆಡೆ ದೊಬ್ಬಿ ಬಿಡ್ತಾರಂತೆ. ಅಂದರೆ ಹೊರಗೆ ಹಾಕ್ಬಿಡ್ತಾರೆ ಆ ದುರಿತ ರಾಶಿಗಳನ್ನೆಲ್ಲ. ಕಡಿ ಎನ್ನುತ್ತಾಲಿ ಕಡೆದೊಟ್ಟುವರಯ್ಯ, ತುಂಡು ತುಂಡು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕಿಬಿಡ್ತಾರೆ. ಸುಡುವ ದಾವನವ ಉಡಿಯಲ್ಲಿ ಕಟ್ಟುವರು. ಸುಡೋ ಕಾಡು ಸುಡ್ತಾ ಇದ್ರೆ ಅದು ಕಾಡ್ಗಿಚ್ಚು ಅಂತಾರಲ್ಲ, ಆ ಕಾಡ್ಗಿಚ್ಚನ್ನ ಉಡಿಯಲ್ಲಿ ಕಟ್ಟಿಕೆಂಬುವಷ್ಟು ಸಾಮರ್ಥ್ಯ ಈ ಹರಿದಾಸರಿಗೆ ಇದೆ. ಭಕ್ತರಿಗೆ, ದೇವರ ಭಕ್ತರಿಗೆ. ಪಡೆಗಾಣೆ ಹರಿಯ ಅಡಿಗಳ ನಂಬಿದ ದೃಢ ಭಕ್ತರಿಗಿನ್ನು, ಶ್ರೀಹರಿಯ ಪಾದಗಳನ್ನು ನಂಬಿದಂಥ ಈ ಭಕ್ತರಿಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಸಾಟಿ ಇಲ್ಲ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಈ ಮೊದಲು ಹರಿದಾಸ ಅಂತಂದರೆ ವಿಷ್ಣುದಾಸ ಅಂತಂದಾಗೆ, ವಿಷ್ಣು ಇದು ದಾಸ ಅಂತಂದಾಗೆ ಪರಮ ವೈಷ್ಣವ ಅಂತಂದರೆ ಮೃಡ ಅಂದರೆ ಈಶ್ವರ. ಅವನಿಗೊಬ್ಬನಿಗೆ ಗೊತ್ತು, ಶಿವನಿಗೆ ಗೊತ್ತು ಈ ಎಲ್ಲ, ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತು, ವಾಯುದೇವರಿಗಂತೂ ಗೊತ್ತಿರಲಿಲ್ಲ ಅಂತಲ್ಲ. ಆದರೆ ದಾಸರರೊಳಗೆ ಬರೋದು ಅಂತಂದಾಗೆ ಇಲ್ಲಿ ಶಿವನಿಗೆ ಗೊತ್ತು ಇವೆಲ್ಲ ಎಷ್ಟು ಜನ ಓಡಾಡ್ತಾ ಇರ್ತಾರೆ ಅವ್ರ ಹಿಂದ ಅಂಬೋದು. ದೇವರ ಭಕ್ತರ ಹಿಂದ ಎಲ್ಲರೂ ರಕ್ಷಣವಾಗಿ ಇರ್ತಾರೆ. ಅವರಿಗೆ ರಾಕ್ಷಸರು ಯಾರು ಏನು ಮಾಡೋಕ್ಕೆ ಆಗಲ್ಲ ಅಂಥೇಳಿ ದೇವರನ್ನು ತಮ್ಮೊಂದಿಗೆ ಸದಾ ಇರುವಂತೆ ಮಾಡಿಕೊಳ್ಳುವ ಈ ಹರಿದಾಸರ ಮಹಿಮೆ ಅಪಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತು ಇಲ್ಲಿ ನಮಗೆ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಜಡಭರಿತ, ಭದ್ರಕಾಳಿ ಬಲಿ ಕೊಡಲಿಕ್ಕೆ ಜಡಭರಿತನ್ನ ಕರ್ಕೊಂಡು ಬರ್ತಾರೆ. ಜಡಭರಿತ ಅಂದರೆ ನಮಗೆಲ್ಲರಿಗೂ ಗೊತ್ತು, ಇದು ಏನೂ ಬೇಕಿಲ್ಲ ಅಂಥೇಳಿ ತಾನು ಇವತ್ತಿಗೂ ಯಾರಾದರೂ ಭಾಳ
ಅಂದರೆ ವೈರಾಗ್ಯವಾಗಿ ಕೂತಾಗೆ ಜಡಭರಿತ ಇದ್ದಂಗೆ ಇದ್ದೀಯಲ್ಲ ಅಂತ ಹೇಳ್ತಾರೆ. ಜಡಭರಿತಾಗೆ ಒಳಗೇ ದೇವರ ನಾಮಸ್ಮರಣೆ ಇರ್ತದ, ಬೇರೆ ಏನು ಪ್ರಪಂಚದ ಜ್ಞಾನನೇ ಅಂದರೆ ಬೇರೆ ಬೇಕೇ ಇಲ್ಲ. ಹಾಗಿದ್ದ ತನ್ನ ಈ ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ತಗೊಂಡು ಹೋದಾಗೆ ಭದ್ರಕಾಳಿನೇ ಎದ್ದು ಬಂದು ಅವ್ರನ್ನ ಕಾಪಾಡ್ತಾಳೆ. ಅದು ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಅದಕ್ಕೆ ಆ ದುಷ್ಟರು ಆತನನ್ನು ಹಿಡಿದುಕೊಂಡು ಹೋಗಿ ಹಿಂಸೆ ಮಾಡಬೇಕು ಅಂತಂದಾಗೆ ಆ ದೇವಿಯೇ ಬಂದು ಆ ಭರತನನ್ನು ರಕ್ಷಣೆ ಮಾಡ್ತಾಳೆ. ಇದು ಹರಿದಾಸರ ಹರಿಭಕ್ತರ ಮಹಿಮೆ. ಹಾಗೆ ಪುಷ್ಕರ ಅಂಬೋ ಆತನ್ನು ಯಮದೂತರು ಕರ್ಕೊಂಡು ಹೋದರೆ ನರಕನೇ ಬತ್ತಿ ಹೋಗ್ತದಂತೆ, ನರಕ ಬತ್ತಿ ಹೋಗ್ತದ. ಹಾಗೆ ಅದನ್ನೂ ಹೇಳ್ಬೋದು. ಅಥವಾ ಇದರೊಳಗೆ ಅದೇ ಪುಷ್ಕರ ಅಂಬೋ ಆತನ್ನು ಕರ್ಕೊಂಡು ಹೋಗ್ತಾರೆ. ಅದು ಭಾಳ ಒಳ್ಳೆ ಭಗವದ್ಭಕ್ತ ಪುಷ್ಕರ ಅಂಥೇಳಿ. ಆತನ್ನು ಕರ್ಕೊಂಡು ಹೋದಾಗೆ ಯಮಪುರ ಪೂರ್ಣ ನರಕ ಬತ್ತಿ ಹೋಗ್ಬಿಡ್ತದಂತೆ. ಮತ್ತು ಅದನ್ನು ಅಲ್ಲಿ ಅಂದರೆ ಇದು ತಪ್ಪಾಗಿ ಕರ್ಕೊಂಡು ಹೋಗಿರ್ತಾರೆ ಯಮದೂತಗಳು. ಆತನ ಸಾವುಕ್ಕಿಂತ ಮುಂಚೆ ಕರ್ಕೊಂಡು ಹೋಗಿರ್ತಾರಂತೆ. ಅದಕ್ಕೆ ದೇವರು ಬಂದು ಆತನ್ನು ಮತ್ತು ಅಲ್ಲಿಂದ ಕಾಪಾಡ್ತಾನೆ ಅಂಥೇಳಿ ಅದು ಒಂದದ. ಆಮೇಲೆ ಅಜಾಮಿಳದ ಕಥೆ ಕೂಡ ಹೇಳಬಹುದು. ಅಜಾಮಿಳ ಕೊನೆಯ ಕಾಲದಲ್ಲಿ ನಾರಾಯಣ ಅಂಥೇಳಿ ಮೊದಲು ತಾನೆಲ್ಲ ಒಳ್ಳೆ ಕಾರ್ಯಗಳು ಮಾಡಿರ್ತಾನೆ. ಆಮೇಲೆ ಕರ್ಮತಃ ಅವನಿಂದ ಬೇರೆ ಕೆಟ್ಟ ಕೆಲಸ ಆಗಿರ್ತವೆ. ಆದರೆ ಕೂಡ ಸಾಯೋ ಕಾಲಕ್ಕೆ ಮಗನ ಹೆಸರು ನಾರಾಯಣ ಅಂದಾಗೆ ಅವನಿಗೆ ಅವನು ಮಾಡಿದ್ವೆಲ್ಲ ನೆನಪಾಗಿ ದೇವರದ್ದು ನೆನಪಾಗ್ತದ. ಆವಾಗ ಯಮದೂತರು ಬಂದು ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗೋ ಥರ ಆಗ್ತದ. ಆಮೇಲೆ ಇನ್ನೂ ಒಂದು ದುರ್ವಾಸರ ಬಗ್ಗೆ ಹೇಳ್ತಾರೆ, ಅಂಬರೀಷ ದುರ್ವಾಸರ ಬಗ್ಗೆ. ಇಲ್ಲಿ ದುರ್ವಾಸ ಅಂಬರೀಷನ ಬಗ್ಗೆ ಕೂಡ ಕಥೆ ಬರುತ್ತೆ. ಅಂಬರೀಷನ್ನ ಯಾವ ಥರ ದೇವರು ಕಾಪಾಡಿದ್ದಾನೆ ಎಂಬುದು ಕೂಡ ನಾವು ಅಂದರೆ ಇಲ್ಲಿ ಹೆಚ್ಚಾಗಿ ನಮಗೆ ಬೇಕಾಗಿದ್ದೇನು ಅಂತಂದರೆ ದೇವರು ಎಷ್ಟು ರೀತಿಯಾಗಿ ತನ್ನ ಭಕ್ತರನ್ನು ಕಾಪಾಡ್ತಾ ಇದ್ದಾನೆ ಅಂಥೇಳಿ. ಇಲ್ಲಿ ತನ್ನ ಭಕ್ತರನ್ನು ಕಾಪಾಡುವವನು ಅವನು ಯಾವ ರೀತಿಯಾಗಿ ಅವನನ್ನು ಕಾಪಾಡ್ತಾ ಹೋಗ್ತಾ ಇದ್ದಾರಲ್ಲ. ಅಂಬರೀಷನ ಕಾಪಾಡಿದ್ದಾಗಿರಬಹುದು. ಹರಿದಾಸರು ಅಂತ ಅನ್ಸ್ಕೊಂಡು ಹರಿಭಕ್ತರು ಅಂತ ಅನ್ಸ್ಕೊಂಡ್ರೆ ಸಾಕು, ಅವರನ್ನು ತಾನೇ ಹಿಂದೆ ನಿಂತು ನೋಡ್ಕೋತಾನೆ ಅಂತ ಹೇಳೋದು. ಪರೀಕ್ಷಿತ ಆಗಿರಬಹುದು. ಪರೀಕ್ಷಿತ ಮಹಾರಾಜನಿಗೆ ಶಾಪ ನೀಡಿದಾಗ ತಾನೇ ಬಂದು ಅದನ್ನು ಕಾಪಾಡ್ತಾನೆ. ಅಂದರೆ ಕೊನೆ ಕಾಲದಲ್ಲಿ ಕೂಡ ಭಾಗವತ ಕೇಳೋ ಥರ ಮಾಡ್ತಾನೆ. ಕೇಳಿ ತನ್ನ ಇದಕ್ಕೆ ಕರ್ಕೊಂಡು ಹೋಗ್ತಾನೆ, ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಥರ ಈ ಭೂಮಿ ಮೇಲೆ ಕೀರ್ತಿವಂತರಾದ ಹರಿಭಕ್ತರನ್ನು ಅಜಾಮಿಳ ಆಗಿರ್ಬೋದು, ದುರ್ವಾಸಲಿಂದ ಇದು ಮಾಡಿಕೊಂಡು ಅಂದರೆ ಸಿಟ್ಟಾಗಿ ಶಾಪ ಕೊಟ್ಟಾಗೆ ಆಗಿರ್ಬೋದು, ಅದನ್ನು ಯಾವ ರೀತಿ ಕಾಪಾಡ್ತಾನೆ ಅಂಥೇಳಿ. ಆಮೇಲೆ ಪರೀಕ್ಷಿತನ್ನು, ಆಮೇಲೆ ಪ್ರಹ್ಲಾದನ್ನು, ಇದ್ರೊಳಗೆ ಪ್ರಹ್ಲಾದನ್ ಕೂಡ ಹೇಳ್ತಾರೆ. ಹರಿಶರಣರ ಪ್ರತಾಪರು ಯಾರು ಬಲ್ಲರು ಅಂಥೇಳಿ. ಯಾರು ಗೊತ್ತಾಗ್ತದೆ ಹರಿಶರಣರ ಪ್ರತಾಪ ಅಂತಂದರೆ ಈ ಶರಣಾಡಿದಂತೆ ಆಡುವ ಪ್ರಹ್ಲಾದ, ತನ್ನ ಭಕ್ತರ ಆಡಿದಂತೆ ತಾನು ಕೇಳಿದಂತೆ ಕುಡಿಯೋನು. ಪ್ರಹ್ಲಾದ ಬಾ ಅಂತ ಕರೆದ, ಈ ಕಂಬದಾಗಿದ್ದಾನ ಅಂದ, ಕಂಬದಾಗ ಬಂದುಬಿಟ್ಟ. ಆ ಥರ ದೇವರು ತನ್ನ ಭಕ್ತರು ಹೇಳಿದಂಗೆ ಕೇಳ್ತಾನೆ. ಎಷ್ಟೇ ಬಗೆಯಿಂದ ಸಂಶೋಧನೆ ಮಾಡಿದರೂ ಕೂಡ ಅವರ ಮಹಿಮೆಗಳಿಗೆ ಕೊನೆಯೇ ಇಲ್ಲ. ದೇವರು ಆ ಥರ ಹರಿಭಕ್ತರ ಮಹಿಮೆಗಳನ್ನು ನೋಡಿಸ್ತಾ ಇರ್ತಾನೆ ಅಂತೇಳಿ ಹೇಳ್ತಾರೆ. ಹರಿದಾಸರು ಒಂದು ಚರಣವಿಡಲು ಆ ಚರಣದ ಧೂಳಿ ಏನಿದ್ದದಲ್ಲ, ಆ ಧೂಳಿನಿಂದ ಆ ಗಾಳಿಯಲ್ಲಿ ಅದು ಧೂಳು ಬಂದಾಗೆ ಎಲ್ಲ ಕಡೆ ಹರಳಿದಾಗೆ ಆ ಸುತ್ತಮುತ್ತ ಇಡೀ ಭೂಮಿ ಪವಿತ್ರ ಆಗ್ತದಂತೆ. ಹಾಗೆ ಅವರ ನಡೆದ ನಗರವೆಲ್ಲ ಪವಿತ್ರ ಆಗ್ತದಂತೆ. ಅಲ್ಲಿನ ಮನುಷ್ಯರೆಲ್ಲರೂ ಪವಿತ್ರರಾಗ್ತಾರೆ. ಹರಿದಾಸರ ಪಾದ ಧೂಳಿ. ಅದಕ್ಕೆ ಎಲ್ಲೇ ಒಂದು ದೊಡ್ಡ ಕ್ಷೇತ್ರಕ್ಕೆ ಹೋದಾಗೆ ಅಲ್ಲಿ ಹರಿದಾಸರು ತಿರುಗಾಡಿದ ಜಾಗ ಅಂಥೇಳಿ ಕೆಲವು ಮಂದಿ ಇವತ್ತಿಗೂ ಆ ಮಣ್ಣು ತೊಗೊಂಡು ತಲೆಗೆ ಹಚ್ಕೋತಾರೆ. ಯಾಕಂದರೆ ಅಲ್ಲಿ ತಿರುಗಾಡಿದ ಜಾಗ ಅಂಥೇಳಿ ಕೇರಿ ಪಾವನ ಆಗ್ತದಂತೆ. ಅವರು ಸಂಚಾರ ಮಾಡಿದಗಳ ಬೀದಿಗಳು ಪಾವನ ಆಗ್ತವೆ. ಆಮೇಲೆ ಹೊಲಗೇರೆಲ್ಲ ಪಾವನ, ಕೀಳೆಂದು ಭಾವಿಸುವ ಜಾಗಗಳು ಕೆಲವೊಂದಿರ್ತವೆ, ಅವು ಕೂಡ ಪಾವನ ಅಂತೆ ಅವರು ಓಡಾಡಿದರೆ. ಹರಿತನ ಶರಣರ ಚರಣ ರಜವನ್ನು ಶ್ರೀಹರಿಯು ಸ್ವತಃ ತನ್ನ ಭಕ್ತನ ಪಾದ ಧೂಳೆಯನ್ನು, ಅಂದರೆ ಇಲ್ಲಿ ಉರದಲ್ಲಿ ಧರಿಸಿದ ಶಿರಿವಾಸವಾದಳು,
ತನ್ನ ಎದೆಯ ಮೇಲೆ ಧರಿಸಿದ್ದರಿಂದಲೇ ಲಕ್ಷ್ಮೀದೇವಿಯು ಅವನ ಎದೆಯಲ್ಲಿ ಶಾಶ್ವತವಾಗಿ ಇದ್ದಾಳೆ ಅಂತ ಹೇಳ್ತಾರೆ. ಇದು ಆ ಪಾದ ಧೂಳಿ ಯಾರು ಧರಿಸ್ತಾರೋ ಅವ್ರನ್ನ ಉರಿಯಲ್ಲಿ ಧರಿಸಿದಂತ, ಅಂದರೆ ಲಕ್ಷ್ಮೀದೇವಿ ತನ್ನ ಹೃದಯದೊಳಗೆ ಇದ್ದ ಲಕ್ಷ್ಮೀದೇವಿ ಸಮೇತವಾಗಿ ಬಂದು ಅವ್ರನ್ನ ಕಾಪಾಡ್ತಾನೆ. ಹರೀಶದನ್ನು ಶರಣರ ತಾನೇ ಉದ್ಧಾರ ಮಾಡ್ತಾನೆ. ಪರಮಾತ್ಮ ಅವನೇ ಪಂಢರಪುರದಲ್ಲಿ ನೆಲೆಸಿದಂಥ ಪಾಂಡುರಂಗ ದೇವರು ಅಂತ ಹೇಳ್ತಾರೆ. ನೀವು ಪೂಜೆ ಮಾಡಬೇಕಾದ್ರೆ ಬ್ರಹ್ಮನ ತಂದೆಯಾದ ಶ್ರೀಹರಿಯ ಪಾದ ಕಮಲಗಳನ್ನು ಭಜನೆ ಮಾಡಿರಿ. ಆಮೇಲೆ ದಿನಾಲೂ ಭಜನೆ ಮಾಡಬೇಕು ಅಂತಂದಾಗ ಇಂತಹ ಪಾದ ಜ್ಞಾನಿಗಳು ಸದಾ ಭಜನೆ ಮಾಡ್ತಾ ಇರ್ತಾರೆ. ನಿಜವಾದ ತಾರತಮ್ಯ ಭಾವ ತಿಳ್ಕೋಬೇಕು, ತಾರತಮ್ಯ ಜ್ಞಾನ ತಿಳ್ಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಜನೆ ಮಾಡಬೇಕು. ಭಜಿಸುವ ದೇವತೆಗಳ ಮತ್ತು ಸಜ್ಜನ ಮಾನವರ ಯೋಗ್ಯತೆಯನ್ನು ಸರಿಯಾಗಿ ಅರ್ತು ನೋಡಬೇಕು. ದುಷ್ಟರ ಕೆಟ್ಟ ಮತಗಳನ್ನು ಒದ್ದು ತಿರಸ್ಕಾರ ಮಾಡಬೇಕು. ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತಂದು ಅಲ್ಲಿಗೆ ಹೋದ್ವೆ, ಆ ಬಾಬಾನ ಹತ್ರ ಹೋದ್ವೆ, ಇಲ್ಲಿಗೆ ಹೋದ್ವೆ, ಇವೆಲ್ಲ ಮಾಡಬಾರ್ದು. ಕುಜನ ಮತವನ್ನು ಒದ್ದು ತಿರಸ್ಕಾರ ಮಾಡಬೇಕು. ಆ ಭಜನೆ ಮಾಡಬಾರ್ದು. ಅವರ ದೇವರ ಭಜನೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಾವೆಲ್ಲ ಸುಜನರಿಗೆ ಪಾದ ರಜವಾಗಿ ಇಪ್ಪರು, ಸಜ್ಜನರಾದ ಹರಿಭಕ್ತದ ಪಾದ ಧೂಳಿಯನ್ನು ಧರಿಸಬೇಕು ನಾವೆಲ್ಲರೂ. ಈ 3 ಲೋಕಗಳಲ್ಲಿ ನಮ್ಮ ದೇವರು ಆ ಸ್ವಾಮಿಯ ನಿಜ ದಾಸರು ಅತ್ಯಂತ ಗೌರವಯುತ ಹಾಗೂ ಕೀರ್ತಿವಂತ ಪ್ರಜೆಗಳಾಗಿ ಶೋಭಿಸ್ತಾ ಇರ್ತಾರೆ. ಅದಕ್ಕೆ ಇವತ್ತಿಗೂ ನಾವು ಆ ಹರಿದಾಸರು ಓಡಾಡಿದ ಜಾಗಗಳಲ್ಲಿ ಸಂಚಾರ ಮಾಡಿದಾಗೆ ರಜಗಳನ್ನು, ಆ ಧೂಳನ್ನು ತಲೆ ಮೇಲೆ ಸ್ಪರ್ಶ ಮಾಡ್ಕೋತೀವಿ. ಅಂಥ ಜಾಗ ಅದು ಅಂಥೇಳಿ. ನಂಬಿದವರಿಗೆ ಕಟಿ ಪ್ರಮಾಣ, ನನ್ನ ನಂಬಿದರೆ ಸಾಕು, ಸೊಂಟದ ಮಟ್ಟಕ್ಕೆ ಮಾತ್ರ, ಅಂದರೆ ನಿನ್ನ ನೀರಿನಲ್ಲಿ ಹಾಕಲ್ಲ. ನಿಮಗೆ ಈ ಸಂಸಾರದ ಕಷ್ಟಗಳು ಕೇವಲ ಸೊಂಟದ ಮಟ್ಟ. ಸಂಸಾರ ಅಂಬೋದು ಸಾಗರ ಅಂತ ಹೇಳ್ತಾರೆ. ಅದ್ರಾಗ ಮುಳುಗೋಗ್ಲಾರ್ದಕ್ಕೆ ಟೊಂಕದವರೆಗೆ ಮಾತ್ರ ಕೊಡ್ತೀನಿ ಅಂತೇಳಿ ಟೊಂಕದಕ್ಕೆ ಕೈ ಹಿಡ್ಕೊಂಡು ನಿಂತಂಥ ನಮ್ಮ ಪಾಂಡುರಂಗ ವಿಠಲ ಈ ಅಪಾರ ಸಂಸಾರ ಸಾಗರದಲ್ಲಿ ದಾಟಿಸುವ ಕೃಪಾಳು ನೀನು. ಪಂಢರಪುರದಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಾನೆ. ಈ ಸಂಸಾರ ಎಂಬೋ ಸಾಗರವನ್ನು ದಾಟಿಸುತ್ತಾನೆ ನಮ್ಮನ್ನು. ಬರೇ ಟೊಂಕದವರಿಗೆ ಮಾತ್ರ ನಮ್ಮನ್ನು ಮುಳುಗೋ ಥರ ಮಾಡ್ತಾನೆ. ನಮ್ಮನ್ನು ಮುಳುಗಿ ಹೋಗೋ ಥರ ಮಾಡೋದಿಲ್ಲ. ಅವನ ಭಕ್ತರು ಅಂತ ಅನ್ಸ್ಕೊಂಡ್ರೆ ಸಾಕು. ಅವನು ನಮ್ಮ ಬೆಂಬಲವಾಗಿ ಇದ್ದು, ದೇವತೆಗಳೆಲ್ಲ ನಮ್ಮ ಜೊತೆಯಲ್ಲಿ ಇದ್ದು ಆ ಶ್ರೀಹರಿಯ ನಾಮಸ್ಮರಣೆ ನಮ್ಮ ಬಾಯಿಲಿಂದ ಬಿಡಿಸಲಾರ್ದಾಗೆ ಮಾಡ್ತಾ ಇರ್ತಾರೆ. ಅದನ್ನು ನಾವೆಲ್ಲರೂ ತಿಳ್ಕೋಬೇಕು. ತಿಳ್ಕೊಂಡು ಆ ಸ್ವಾಮಿಯನ್ನು ಸದಾ ನಾಮಸ್ಮರಣೆ ಮಾಡ್ತಾ ಇರಬೇಕು. ಹರಿದಾಸರ ದಾಸರ 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 ದಾಸಾನುದಾಸನಾಗಿ ಇರೋ ಥರ ನಮಗೆ ಅಷ್ಟು ದೊಡ್ಡ ಯೋಗ್ಯತೆ ಇದೆನೋ ಇಲ್ಲನೋ ಗೊತ್ತಿಲ್ಲ. ಆದರೂ ಅವ್ರ ದಾಸರಿಗೆ ಆದರೆ ಸಾಕು. ಅವರ ಮನೆಯಲ್ಲಿ ಒಂದು ಸಣ್ಣ ಹೇಳ್ತಾರಲ್ಲ, ದಾಸರ ಮನೆಯಲ್ಲಿ ಒಂದು ಕುನ್ನಿ ನಾಯಿ ಆದರೆ ಸಾಕು ಅಂತ ಹೇಳ್ತಾರೆ. ಆ ಥರ ಅವರ ನಾಮಸ್ಮರಣೆ, ಆ ದಾಸರ ನಾಮಸ್ಮರಣೆ ಮಾಡಿ ದೇವರ ನಾಮಸ್ಮರಣೆ ಮಾಡಿಸ್ರಿ ದಾಸರೇ ಅಂತ ಹೇಳ್ಕೊಂಡ್ರೆ ಸಾಕು. ನಮಗಿದ್ದ ಪಾಪ ಒಂದು ಚೂರು ಪಾಪ ಆದರೂ ಕಟ್ಟಾಗ್ಲಿಕ್ಕೆ, ಅಂದರೆ ಕಡಿಮೆ ಆಗಲಿಕ್ಕೆ ನಮಗೇನಾದರೂ ಒಂದು ಚೂರು ಆಗತ್ತೆ ಅಂಥೇಳಿ. ಇಲ್ಲಾಂದರೆ ಜಾವಕ್ಕೆ ಮಾಡುವ 1000 ತಪ್ಪುಗಳು ಅಂತ ಹೇಳ್ತಾರೆ. ಒಟ್ಯಾನ್ಗಟ್ಲೆ ತಪ್ಪುಗಳು, ಸೆಕೆಂಡಿಗೆ ಒಂದ್ಸಲ ಏನೋ ಒಂದು ತಪ್ಪು ಮಾಡ್ತಾ ಇರ್ತೀವಿ. ಮನಸ್ಸಿನಲ್ಲಿ ಅಂದ್ಕೊಂಡಿರ್ಬೋದು, ಹೊರಗಡೆ ಅಂದಿರ್ಬೋದು, ಒಬ್ಬರು ನೋಯಿಸಿರ್ಬೋದು, ಏನೇ ಮಾಡಿರ್ಬೋದು. ಅದು ಇಷ್ಟು ತಪ್ಪುಗಳು ಮಾಡ್ತಾ ಇರ್ತೀವಿ. ಅದು ಬಿಟ್ಟು ಸ್ವಾಮಿಯ ನಾಮಸ್ಮರಣೆ ನಮ್ಮಿಂದ ಮಾಡಿಸು ಅಂಥೇಳಿ ಆ ಸ್ವಾಮಿ ಹರಿದಾಸರನ್ನು ಬೇಡಿಕೊಂಡ್ರೆ ಅವರ ಅಂತಃಕರಣ ಪಟ್ಟು ನಮ್ಮ ಬಾಯಲ್ಲಿ ಆ ವಿಜಯದಾಸರ ನಾಮಸ್ಮರಣೆ ಬರೋ ಥರ ಮಾಡ್ತಾರೆ. ಅದು ಬಂದರೆ ಸಾಕು, ನಮಗೆ ಖಡ್ಗದ ಥರ ಆ ನಾಮಸ್ಮರಣೆ ನಮ್ಮನ್ನು ಕಾಪಾಡುತ್ತದೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ವಿಜಯದಾಸರು ನನ್ನ ಜೀವನ ಯೋಕ್ತಿಗೆ ನನ್ನ ಒಳಗೆ ನಿಂತು ಎಷ್ಟು ಸ್ವಾಮಿ ನುಡಿಸಿದ್ದಾನೋ ಅಷ್ಟು ನುಡಿಲಿಕ್ಕೆ ಪ್ರಯತ್ನ ಮಾಡೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರಿಯೇ ಶ್ರೀನಿವಾಸ.